ಗುರುಜಿ, ಅದೇ ರೀತಿಯಾಗಿ ಮುಂದಿನ ರಾಶಿ ಮಕರ ರಾಶಿಯವರಿಗೆ ಆಲ್ಮೋಸ್ಟ್ ಎಲ್ಲೇ ನೋಡಿದ್ರು ಕೂಡ ಆರೋಗ್ಯ ಸಮಸ್ಯೆ ಹೆಚ್ಚಾಗಿ ಅಂತ, ಕೂದಲಿನ ಸಮಸ್ಯೆ, ವಿಟಮಿನ್ ಕೊರತೆ ಮತ್ತೆ ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಾಗುತ್ತೆ ಅಂತ. ಈ ಗ್ರಹಣದ ಪ್ರಭಾವದಿಂದನೇ ಈ ಸಮಸ್ಯೆಗಳ ಅಥವಾ ಮೊದಲಿಂದ ಇರುವಂಥ ಸಮಸ್ಯೆ ಉಲ್ಬಣ ಆಗುತ್ತಾ? ಪರಿಹಾರ ಏನು ಗುರುಜಿ? ಈ ಗ್ರಹಣದ ಪ್ರಭಾವ ಇವರಿಗೆ ಹೆಚ್ಚು ಪರಿಣಾಮ ಬೀಳುತ್ತೆ. ಈಗ ನೋಡಿ, ಈ ಕೆಲವು ಮಕರ ರಾಶಿಯವರಿಗೆ ಈ ಆರೋಗ್ಯದ ವಿಚಾರದಲ್ಲಿ ಕೆಲವರು ಆರೋಗ್ಯ ಸ್ಥಾನ ಚೆನ್ನಾಗಿತ್ತು ಅಂದರೆ ಏನೂ ತೊಂದರೆ ಇಲ್ಲ. ಜನನ ಕಾಲದ ಲೆಕ್ಕಾಚಾರನೇ ಬೇರೆ ಇರುತ್ತೆ, ವರ್ಷಫಲದ ಲೆಕ್ಕಾಚಾರ ಇರುತ್ತೆ. ಈಗ ಹೋಗುವಂಥದ್ದು, ಈಗ ಗ್ರಹಣದ ಸಂದರ್ಭದಲ್ಲಿ ಬಂದ ಹೋಗುವಂಥದ್ದು ಏನಿರುತ್ತೆ ಗ್ರಹಗಳ ಫಲ, ಅದರದ್ದೇ ಬೇರೆ ಲೆಕ್ಕಾಚಾರ ಇರುತ್ತೆ. ಸೊ ಇದರಲ್ಲಿ ನಾವು ಗ್ರಹಣದ ಮಹಾಲಯ ಅಮಾವಾಸ್ಯೆ, ಈ ರವಿ ಗ್ರಹದ್ದು ಏನು ಫಲಗಳು ಇರುತ್ತೆ ಅದನ್ನು ನೋಡಬಹುದು. ಮತ್ತು ಇವರಿಗೆ ರಾಷ್ಟ್ರಾಧಿಪತಿ ಶನಿ ತೃತೀಯದಲ್ಲಿ ಇರೋದ್ರಿಂದ ಸ್ವಲ್ಪ ಕಷ್ಟಗಳಿಂದ ಮುಕ್ತಿ ಹೊಂದುವಂಥದ್ದು ಇರುತ್ತೆ. ಒಂದು ಬಹಳ ಜನ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ತಾರೆ, ಅದರಿಂದ ಒಂದು ಸ್ವಲ್ಪ ಮುಂದೆ ಅಭಿವೃದ್ಧಿ ಆಗುವಂಥದ್ದು ಇರುತ್ತೆ. ದ್ವಿತೀಯ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ, ಆದರೆ ಖರ್ಚುಗಳು ಜಾಸ್ತಿ ಆಗುವಂಥ ಸಂಭವ ಇದೆ. ರಾಶಿ ಮೇಲೆ ಕುಜನ ದೃಷ್ಟಿ ಇರೋದ್ರಿಂದ ಕೆಲಸದ ಒತ್ತಡಗಳು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಕರ್ಮಸ್ಥಾನದಲ್ಲಿ ಲಾಭಾಧಿಪತಿ ಕುಜಗ್ರಹ ಇರೋದ್ರಿಂದ ಕೆಲಸ ಮಾಡುವಂತಹ ಜಾಗದಲ್ಲಿ ಏನಿರುತ್ತೆ ಲಾಭ ಹೆಚ್ಚಾಗಿರುತ್ತೆ. ಬಿಸ್ನೆಸ್ ಅವ್ರಿಗಂತೂ ಬಹಳ ಚೆನ್ನಾಗಿದೆ ಅಂತ ಹೇಳ್ಬೋದು. ಭೂಮಿಯಲ್ಲಿ ಏನು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಹೆಚ್ಚು ಲಾಭ. ಪಿತ್ರಾರ್ಜಿತ ಆಸ್ತಿ ವಿವಾದಗಳೇನಾದರೂ ಇದ್ರೇನು ಇತ್ಯರ್ಥ ಆಗುವಂಥ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ. ಇನ್ನು ಅಷ್ಟಮ ಸ್ಥಾನದಲ್ಲಿ ಪಂಚಮಾಧಿಪತಿ ಶುಕ್ರಗ್ರಹ ಕೇತುಗ್ರಸ್ತವಾಗಿರೋದ್ರಿಂದ ಮಕ್ಕಳ ವಿಚಾರದಲ್ಲಿ ತೊಂದರೆ, ಮಕ್ಕಳು ಅಷ್ಟು ಏಳಿಗೆ ಆಗುವಂಥದ್ದು ಕಡಿಮೆ ಈ ಗ್ರಹಣದ ಪ್ರಭಾವ. ಮತ್ತು ಪಿತೃ ಸ್ಥಾನದಲ್ಲಿ ಪಿತೃಕಾರಕ ರವಿ, ಚಂದ್ರ ಮತ್ತು ಬುಧ ಗ್ರಹಣಕ್ಕೀಡಾಗಿರೋದ್ರಿಂದ ಇವ್ರಿಗೂ ಅಷ್ಟೇ ಗ್ರಹಣದ ಪ್ರಭಾವ ಆರೋಗ್ಯದ ಮೇಲೆ ಅಷ್ಟಾಗಿ ಅಭಿವೃದ್ಧಿ ಇರೋದಿಲ್ಲ, ಆರೋಗ್ಯದ ಮೇಲೆ ಪರಿಣಾಮ ಬೀಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಹೆಲ್ತ್ ಬಗ್ಗೆ ಹೆಚ್ಚು ಗಮನ ಕೊಡೋದು ಒಳ್ಳೆಯದು.